ತೊಕ್ಕೋಟಿನ ಯೂನಿಟ್ ಹಾಲ್ನಲ್ಲಿ ನಡೆಯುವ ಮದುವೆಗೆ ಬರಬೇಕಿದ್ದ ಮದುಮಗಳು ಪ್ರಿಯಕರನ ಜೊತೆ ಓಡಿ ಹೋಗುತ್ತಾಳೆ. ಇದು ಮೊನ್ನೆ ಆದಿತ್ಯವಾರ ನಡೆಯಬೇಕಿದ್ದ ಮದುವೆ ಕಾರ್ಯಕ್ರಮವಾಗಿತ್ತು. ಅವಳು ಓಡಿ ಹೋಗಲು ಕಾರಣ ಏನು, ಅಲ್ಲಿ ನಡೆದದ್ದಾದರೂ ಏನು, ಎಲ್ಲ ವಿಷಯವನ್ನು ನಿಮ್ಮೊಂದಿಗೆ ಹೇಳುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, BC ರೋಡಿನ ಪಲ್ಲಮಜರು ಎಂಬಲ್ಲಿ ನಡೆದ ಘಟನೆಯಾಗಿದೆ ಇದು. ಶುಕ್ರವಾರದ ದಿನ ನಿಕಾಹ್ ಕಾರ್ಯಕ್ರಮ ನಡೆದಿತ್ತು. ಆದಿತ್ಯವಾರ ತೊಕ್ಕೋಟ್ನ ಯೂನಿಟ್ ಹಾಲ್ನಲ್ಲಿ ಮದುವೆ ಇಟ್ಟಿದ್ದರು. ಆದರೆ ಮದುವೆ ಹಾಲ್ಗೆ ಬರಬೇಕಿದ್ದ ಮದುಮಗಳು ಪ್ರೀತಿಸುತ್ತಿದ್ದ ಯುವಕನ ಜೊತೆ ಓಡಿ ಹೋಗುತ್ತಾಳೆ. ಮದುಮಗಳು ನಾಪತ್ತೆಯಾದಳು ಅಂತ ಊರೆಲ್ಲ ಸುದ್ದಿಯಾದಾಗ ಮದುಮಗಳಾದ ಅಶ್ವಿಯಾ ಒಂದು ವಿಡಿಯೋ ಮುಖಾಂತರ ಬಂದು ಕೆಲವೊಂದು ವಿಷಯವನ್ನು ಹೇಳುತ್ತಾಳೆ. ಆ ಯುವತಿ ವಿಡಿಯೋದಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾಳೆ. ನನ್ನ ಹೆಸರು ಅಶ್ವಿಯಾ. ನನಗೆ ಈ ಮದುವೆ ಇಷ್ಟವಿರಲಿಲ್ಲ. ಮನೆಯಲ್ಲಿ ಹೊಡೆದು ಫೋರ್ಸ್ ಮಾಡಿ ಈ ಮದುವೆಗೆ ಒಪ್ಪಿಸಿದ್ದರು. ಮದುಮಗನಿಗೂ ಈ ವಿಷಯ ತಿಳಿದಿತ್ತು. ಮೊದಲು ಎಂಗೇಜ್ಮೆಂಟ್ ಆಗುವ ಮುಂಚೆ ಹುಡುಗನ ತಂದೆಗೆ ಕಾಲ್ ಹೋಗಿತ್ತು. ಅವರು ಕೇರ್ ಮಾಡಲಿಲ್ಲ. ಅದರ ನಂತರವೂ ನನಗೆ ಇಷ್ಟವಿರಲಿಲ್ಲ. ಆದರೂ ಅವರು ಕೇರ್ ಮಾಡಲಿಲ್ಲ. ನನ್ನನ್ನು ನನ್ನ ಲವ್ವರ್ ಕರೆದದ್ದಲ್ಲ, ನಾನೇ ನನ್ನ ಲವ್ವರನ್ನು ಕರೆದದ್ದು. ನಾವು ಹೋಗೋಣ ಎಂದು. ಮತ್ತೆ ಬಂಗಾರವನ್ನು ತಂದಿದ್ದೇನೆ ಅಂತ ಹೇಳಿದ್ದಾರೆ. ಚಿನ್ನವನ್ನು ತಂದಿಲ್ಲ, ಚಿನ್ನವೆಲ್ಲ ಮನೆಯಲ್ಲಿದೆ. ವೀಕ್ಷಕರೇ, ಇದು ಅಶ್ವಿಯಾ ಎಂಬ ಮದುಮಗಳು ವಿಡಿಯೋ ಮುಖಾಂತರ ಹೇಳಿದ ಮಾತುಗಳಾಗಿದೆ. ನನ್ನ ಪ್ರೀತಿಯ ಎಲ್ಲ ತಂದೆ ತಾಯಿಯರಲ್ಲಿ ಒಂದು ವಿಷಯ ನಾನು ಹೇಳುತ್ತೇನೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿಸುವ ಮೊದಲು ನಿನಗೆ ಈ ಮದುವೆ ಇಷ್ಟವಿದೆಯಾ ಅಥವಾ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದೀಯಾ ಅಂತ ಒಂದು ಮಾತು ಮೊದಲು ಕೇಳಬೇಕು. ಮದುಮಗಳೇ, ನಿನಗೆ ಈ ಮದುವೆ ಇಷ್ಟವಿರಲಿಲ್ಲ ಅಂದ ಮೇಲೆ ನೀನು ಮಾಡಿದ ಒಂದನೆಯ ತಪ್ಪು ನಿಕಾಹಗೆ ಸಮ್ಮತಿ ಕೊಡಬಾರದಿತ್ತು. ನೀನು ಒಂದು ಯುವಕನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ. ಈಗ ನಿನ್ನ ನಿಕಾಹ ಮಾಡಿದ ಮದುಮಗನ ಅವಸ್ಥೆ ಹೇಗಿರಬಹುದು? ನಿನಗೆ ಮದುವೆ ಇಷ್ಟವಿಲ್ಲ ಅಂದ ಮೇಲೆ ನಿಕಾಹ ನಡೆಯುವ ದಿನ ಒಡವೆಗಳು, ಹೊಸ ವಸ್ತ್ರಗಳನ್ನು ಧರಿಸದೆ ಸುಮ್ಮನೆ ಕುಳಿತಿರಬೇಕಿತ್ತು. ಆಗ ಮದುಮಗನ ಮನೆಯಿಂದ ಬಂದ ಜನರು ನಿನ್ನ ಅವಸ್ಥೆ ನೋಡಿ ಇವಳಿಗೆ ಮದುವೆ ಇಷ್ಟವಿಲ್ಲ ಅಂತ ಹೇಳಿ ಬಿಟ್ಟು ಹೋಗುತ್ತಿದ್ದರು. ಆ ಮದುಮಗನ ಜೀವನವಾದರೂ ನೆಮ್ಮದಿಯಿಂದ ಇರುತ್ತಿತ್ತು. ನನ್ನ ಪ್ರೀತಿಯ ಸರ್ವ ಯುವಕ ಯುವತಿಯರಲ್ಲಿ ಒಂದು ಮಾತು ಹೇಳುತ್ತೇನೆ. ನಿಮಗೆ ನಿಮ್ಮ ಮನೆಯವರು ಮದುವೆ ಮಾಡಲು ಮುಂದೆ ಬರುವಾಗ ನಿಮಗೆ ಇಷ್ಟವಿಲ್ಲದಿದ್ದರೆ ಮೊದಲೇ ತಿಳಿಸಿಬಿಡಿ. ದಯವಿಟ್ಟು ಯಾರ ಜೀವನದಲ್ಲಿ ಕೂಡ ಚೆಲ್ಲಾಟವಾಡಬೇಡಿ. ಮತ್ತು ಇನ್ನೊಂದು ವಿಷಯ ಏನೆಂದರೆ, ಅವಳಿಗೆ ಮದುವೆ ಇಷ್ಟವಿಲ್ಲ ಅಂತ ಹೇಳಿದಾಗ ಮನೆಯವರು ಫೋರ್ಸ್ ಮಾಡಿ ಮದುವೆ ಮಾಡಿಸಬಾರದಿತ್ತು. ಅವಳಿಗೆ ಯಾರನ್ನು ಇಷ್ಟವಿತ್ತೋ ಅಂಥವನಿಗೆ ಮದುವೆ ಮಾಡಿಸಿಕೊಡಬೇಕಿತ್ತು. ಈಗ ಏನಾಯಿತು? ಎಲ್ಲರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಯಿತು. ಮತ್ತೊಮ್ಮೆ ನಾನು ಸರ್ವ ತಂದೆ ತಾಯಿಯೊಂದಿಗೆ ಹೇಳುತ್ತಿದ್ದೇನೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿಸುವ ಮೊದಲು ಒಂದು ಬಾರಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದು ನಂತರ ಮದುವೆ ಮಾಡಿಸಿ. ಮತ್ತು ಬೇರೆ ಏನೂ ಕೂಡ ನಾನು ಈ ವಿಷಯದಲ್ಲಿ ಮಾತನಾಡುವುದಿಲ್ಲ. ಯಾಕೆಂದರೆ ಈ ಪ್ರೀತಿ ಅಂದರೆ ಹಾಗೆ, ಅದು ಒಂಥರ ಮಾನಸಿಕ ರೋಗ ಅಂತಾನು ಹೇಳಬಹುದು. ಮತ್ತು ಇನ್ನೊಂದು ವಿಷಯ ನಾನು ಹೇಳ್ತೇನೆ, ನಾವು ಕಾರಣ ಇನ್ನೊಬ್ಬರ ಕಣ್ಣಿನಿಂದ ಒಂದು ಹನಿ ನೀರು ಜಾರಿದರೆ ಖಂಡಿತವಾಗಿಯೂ ಅದರ ಫಲ ಈ ಭೂಮಿಯಲ್ಲಿ ಅನುಭವಿಸದೆ ಮರಣ ಹೊಂದಲ್ಲ. ಇದಕ್ಕಿಂತ ಮೇಲಾಗಿ ನನಗೆ ಈ ವಿಷಯದಲ್ಲಿ ಮಾತನಾಡಲು ಏನೂ ಕೂಡ ಇಲ್ಲ. ಇಂತಹ ಕುರುಡು ಪ್ರೀತಿ ಪ್ರೇಮ ಎಂಬ ಮಾಯಾಜಾಲದಿಂದ ಅಲ್ಲಾಹನು ನಮ್ಮೆಲ್ಲರ ಮಕ್ಕಳನ್ನು ರಕ್ಷಿಸಲಿ. ಆಮೀನ್.